ಓ, ನೀನು ಅವನು ಕಳಿಸಿರೋದು? ಇಲ್ಲಪ್ಪ, ಅವರೇ ಏನೋ ತುರ್ತು ಅಂತ ಹೋದ್ರಮ್ಮ. ನಿಂಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ಅಮ್ಮ, ನಾನು ನಿನ್ನ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋದು. ಅವನನ್ನ ಮಾವಿನಕಾಯಿ ತರೋದು ಕಳಿಸಿದ್ಯಾ ತಾನೆ? ನಾನು ಕಳಿಸಿಲ್ಲ ಅಮ್ಮ. ಅವರೇ ಮಾವಿನಕಾಯಿ ಬೇಕಾ ಅಂದರು. ಹ್ಞೂ ಅಂದೆ. ಈಗಲೇ ತಂದ್ಕೊಡ್ತೀನಿ ಅಂತ ಹೊರಟೇ ಬಿಟ್ರು. ಎಲ್ಲ ಅವರ ಅಪ್ಪನ ಹಾಗೇನೆ. ನಾನು ಅವನ ಗರ್ಭಿಣಿ ಆದಾಗ ಏನೇನೋ ವಿಚಿತ್ರವಾದ ಬಯಕೆಗಳು. ನಾನು ಏನಾದರೂ ಬಾಯಿ ಬಿಟ್ಟು ಕೇಳೋಕ್ಕೂ ಮುಂಚೆ ಎಲ್ಲಿದ್ರು ತಂದು ನನ್ನ ಮುಂದೆ ಇಡೋರು. ನಾನು ಅವ್ರಿಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ ಇವನು ಹುಟ್ಟಿದ ಮೇಲೆ ಗೊತ್ತಾಗಿದ್ದು. ಹೌದು, ಸೀತಜ್ಜಿ ಹೇಳ್ತಿದ್ರು, ಇವ್ರು ಹುಟ್ಟೋಕ್ಕಿಂತ ಮುಂಚೆ ನಿಮ್ಗೇನೇನೋ ವಿಚಿತ್ರ ಘಟನೆಗಳು ನಡೆದಿದ್ವಂತೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯಾ? ಒಂದಾ ಎರಡಾ? ಹೌದಾ? ಅಮ್ಮ, ನೀವು ನಾರದ ಮಹರ್ಷಿಗಳ ಥರ ಕತೆ ಹೇಳ್ತಾ ಹೋಗಿ. ನಾನು ಮತ್ತೆ ನನ್ನ ಮಗು ಪ್ರಹ್ಲಾದನ್ ಥರ ಕತೆ ಕೇಳ್ತಾ ಹೋಗ್ತೀವಿ. ಆಯ್ತಮ್ಮ. ಅಷ್ಟೊತ್ತಿಗಾಗಲೇ ನನಗೆ ವೆಂಕಟಾಂಬ ಗುರುರಾಜ ಹುಟ್ಟಿ ವೆಂಕಟಾಂಬಾಗೆ ಮದುವೆನೂ ಆಗಿತ್ತು. ಗುರುರಾಜ ವಯಸ್ಸಿಗೆ ಬಂದಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಕನ್ಸು ಬೀಳಕ್ಕೆ ಶುರು ಆಯಿತು. ಎಂಥ ಕನ್ಸಂತೀಯ! ನಾನು ಅಡುಗೆ ಮಾಡ್ತಾ ಕೂತಾಗ ಒಂದು ಮುದ್ದಾದ ಮಗು ಬಂದು, ಅಮ್ಮ ನನಗೆ ಹಸು ಆಗ್ತಿದೆ, ಹಾಲು ಕುಡಿಸು ಅಂತ ಅಂಗ್ಲಾಚೋದು. ನಾನು ಮಜ್ಜಿಗೆ ಕಡಿತಾ ಇದ್ರೆ, ಅಮ್ಮ ನನಗೆ ಬೆಣ್ಣೆ ಕೊಡು ಅಂತ ಸೆರೆಗೆ ಎಳಿಯೋದು. ನಾನು ರಂಗೋಲಿ ಬಿಡ್ತಾ ಇದ್ರೆ, ಅಮ್ಮ ನನ್ನನ್ನು ಎತ್ಕೋ ಅಂತ ಪೀಡ್ಸೋದು. ನಾನು ದೇವ್ರ ಪೂಜೆ ಕೂತ್ಕೊಂಡ್ರೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳೋದು. ನಾನು ಹೋದ ಕಡೆ ಬಂದ ಕಡೆ ಅಮ್ಮ ನನ್ನ ಎತ್ಕೋ ಅಂತ ಕಾಡಿಸೋದು. ಈ ವಯಸ್ಸಲ್ಲಿ ಇದು ಎಂಥ ಕನಸು ಅಂತ ನಿಮ್ಮ ಮಾವನವ್ರ ಹತ್ರ ಹೇಳಿದೆ. ಅವ್ರಿಗೂ ಆಶ್ಚರ್ಯ ಆಯಿತು. ಮಕ್ಕಳಿಗೆ ಮಗು ಆಗೋ ವಯಸ್ಸಲ್ಲಿ ನಿನಗಂತದ್ದೇ ಮಗು, ಕನಸಂತೆ ಕನಸು ಅಂತ ತಮಾಷೆ ಮಾಡಿದ್ರು. ಯಾವಾಗ ಈ ಕನಸುಗಳು ದಿನಾ ಬೀಳೋದಕ್ಕೆ ಶುರು ಆಯಿತೋ ಆಗ ಗುರುಗಳ ಹತ್ರ ಹೋಗಿ ಹೇಳಿದ್ವಿ. ಆಗ ಗುರುಗಳು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ಪುತ್ರ ಸಂತಾನ ಪ್ರಾಪ್ತಿರಸ್ತು. ನಿಮಗೆ ಪುತ್ರ ಸಂತಾನದ ಯೋಗ ಇದೆ. ದಂಪತಿಗಳು ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿ ಬನ್ನಿ ಅಂತ ಹೇಳಿದ್ರು. ನಮ್ಮಿಬ್ಬರಿಗೂ ಗಾಬರಿ ಆಗೋಯ್ತು. ಅಯ್ಯೋ ಶ್ರೀಹರಿ, ಇದೇನು ಪರೀಕ್ಷೆ? ಈ ವಯಸ್ಸಲ್ಲಿ ಮತ್ತೆ ಮಗುನೇ? ನೋಡಿದವರು ಏನು ಅನ್ಕೋತಾರೆ? ಬೇಡವೇ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ತಿರುಪತಿಗೆ ಹೋದ್ವಿ. ತಿಮ್ಮಪ್ಪನ ದರ್ಶನ ಮಾಡಿ ಮಲಗಿದ್ರೆ ಸಾಕ್ಷಾತ್ ಶ್ರೀನಿವಾಸ ಪದ್ಮಾವತಿನೇ ಕನ್ಸಲ್ಲಿ ಬರ್ಬೇಕೆ? ಆಹಾ, ಅಮ್ಮ, ಭಗವಂತನೇ ದರ್ಶನ ಕೊಟ್ಟಿದ್ದಾನೆ ಅಂದರೆ ನೀವು ಮಾವನವರು ಎಂಥ ಪುಣ್ಯವಂತರು. ಹೌದಮ್ಮ, ನಾವು ಪುಣ್ಯವಂತರೆ. ಆದರೆ ಇದೆಲ್ಲ ಆಗಿದ್ದು ನಿನ್ನ ಗಂಡನಿಂದ. ದೇವರು ಕೊಟ್ಟು ವರ ಕಣಮ್ಮ ಅವನು.